ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, AM ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಈ ಪರೀಕ್ಷೆ ಬರೆಯಲು ಹೊರಟಿರುವ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಐ ಆಮ್ ಯುವರ್ DGK ಸರ್, ವಿಲೇಜ್ ತೋಳನೂರ್, ತಾಲೂಕು ಅಕ್ಕಲ್ಕೋಟ್, ಜಿಲ್ಲಾ ಸೊಲ್ಲಾಪುರ್. In this special video, I am talking about proper syllabus of HSTR, language English. According to my point of view, when I saw it, when I read the syllabus, I understood this syllabus is very good according to my experience, according to my knowledge, according to my understanding. I request all of you, please don't take tension about paper 2 English. It is very common and it is very easy, and this syllabus is up to the standard level. Very quality syllabus is framed. I once again request all of you, don't think about the time. We have very short time, within 60 days how we will complete the entire syllabus. This is a problem is arised in our mind. Okay na? But please, after reading this syllabus, I thought that all the content related this syllabus is with me. Yes, all the content is already with me. So with your permission, with your support, with your encouragement, with your love and affection, with your suggestion, with your orders, I am going to make special book, very short notes I am going to make for you only. I wanted to serve the entire ಕರುನಾಡು ವಿದ್ಯಾರ್ಥಿಗಳಿಗೆ ಸೇವೆ ಮಾಡುವ ಇದೊಂದು ಅವಕಾಶ ನನಗೆ ಸಿಕ್ಕಿದೆ. This is a golden opportunity for me to serve all of you. After writing different state set exam or NET exam in English literature, even I published some books regarding assistant professor recruitment exam and PU college recruitment. After reading this syllabus, once again I got full confidence. This is very short video, this is very short syllabus. ಓಕೆ, ಕರುನಾಡಿನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ಇನ್ನೊಮ್ಮೆ ಅಂದರೆ ಗುರುಗಳಾಗಲು ಹೊರಟಿರುವ ನೀವೆಲ್ಲ ಗುರುಗಳಿಗೆ ನಿಮ್ಮ ಸಹಾಯ ಸಹಕಾರ ಪ್ರೋತ್ಸಾಹದಿಂದ ನಾನು ಈ ಸಿಲೆಬಸನ್ನು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಅತಿ ಸರಳವಾದ ಸಿಲೆಬಸ್ ಇದು ಇದೆ. ಈ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಎಲ್ಲ ಕಂಟೆಂಟ್ಗಳು ನನ್ನ ಜೊತೆಗೆ ಇದೆ, ನನ್ನ ಹತ್ರ ಇದೆ. ಆ ಕಂಟೆಂಟನ್ನು ಸಿಲೆಬಸ್ ಪ್ರಕಾರ ಫ್ರೇಮ್ ಮಾಡಿ ನಿಮಗೆ ಕೊಡುವ ವ್ಯವಸ್ಥೆ ನಾನು ಮಾಡುತ್ತೇನೆ. ಕೇವಲ ಒಂದೇ ವಾರದೊಳಗೆ ಅಭ್ಯಾಸ ಮಾಡುವಂಥ ಕಂಟೆಂಟ್ ಇದು ಇದೆ. 10 days ಈಸ್ ಇನಫ್ ಟು ಸ್ಟಡಿ ಆಲ್ ದ ಕಂಟೆಂಟ್. ಆಮೇಲೆ ಹೋದ ವರ್ಷ 2022 GPSTR ಸಿಲೆಬಸ್ಸು ಮತ್ತು ಈಗಿನ ಸಿಲೆಬಸ್ದೊಳಗೆ ಏನು ವ್ಯತ್ಯಾಸ ಅದ, ಹಿಂಗೆ ನೀವೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ ವಾಟ್ ಈಸ್ ಡಿಫ್ರೆನ್ಸ್. ಬಟ್ ಈಗಿನ ಸಿಲೆಬಸ್ ಎಷ್ಟು ಚೆನ್ನಾಗಿ ಆಗ್ಯದ ನೋಡ್ರಿ. ಗುಡ್ ಸಿಲೆಬಸ್, ನೈಸ್ ಸಿಲೆಬಸ್, ಸ್ಟೂಡೆಂಟ್ ಅಂದ್ರೆ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗುವಂಥ ಇದು ಕಂಟೆಂಟ್. ಸರ ಇಂಗ್ಲೀಷ್ ಭಾಳ ಮಾತಾಡ್ತೀರಪ್ಪ ನೀವು, ಪರೀಕ್ಷೆ ಪಾಸ್ ಆಗೋದು ಟೆಕ್ನಿಕ್ ಹೇಳ್ರಂದ್ರೆ ನಿಮ್ಗೆ ಇಂಗ್ಲೀಷ್ ಮಾತಾಡಕ್ಕೆ ಬರ್ತಾನೆ ರೀ.
ದೊಡ್ಡ ಮನುಷ್ಯ ಇಷ್ಟು ದೊಡ್ಡ ಮನುಷ್ಯ ಇದ್ರೆ ಇಂಗ್ಲೀಷ್ ಮಾತಾಡೇನಂದ್ರೆ ನಾನು ಗ್ರೇಟ್ ಅಲ್ರಿ. ಚಲೋ, ಈಗ ಸಿಲೆಬಸ್ ನೋಡಿದ ಮೇಲೆ ಏನು ಗೊತ್ತಾಯ್ತು ನನಗೆ, ಫೋಕಸ್ ಏರಿಯಾ ಕ್ವಶನ್ ಪೇಪರ್ ಹೇಗೆ ತೆಗಿಯೋರು ಅದಾರ ನೋಡ್ರಿ. ಮೊದಲೇದು ಸಿಲೆಬಸ್ಸಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಯ್ತು ಫೋಕಸ್ ಏರಿಯಾ ಕ್ವಶನ್ ಪೇಪರ್ ಎದ್ರ ಮೇಲೆ ಫೋಕಸ್ ಮಾಡೋರು ಅದರ ಅನ್ನೋದು ಗೊತ್ತಾಯ್ತು. ಮೊದಲೇದು ಕೊಟ್ಟರವರು ಅನ್ಸೀನ್ ಪ್ಯಾಸೇಜ್, ನಿಮಗೆ ಗೊತ್ತಿರಲಾರ್ದೊಂದು ಪ್ಯಾಸೇಜ್ ಕೊಡುತ್ತಾರೆ, ಆ ಪ್ಯಾಸೇಜ್ ಕೆಳಗೆ ಕ್ವಶನ್ ಕೇಳುತ್ತಾರೆ, ಆ ಕ್ವಶನ್ಗೆ ನೀವು ಆನ್ಸರನ್ನು ಹುಡುಕಬೇಕು. ಸೊ ಹೀಗಾಗಿ ಇದೇನು ಓದಿ ನೆನಪಿನಾಗ ಇಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಯಾಸೇಜ್ ಓದೋದು, ಕೆಳಗೆ ಕ್ವಶನ್ ಕೊಟ್ಟಿರ್ತಾನೆ, ಕ್ವಶನ್ ಆನ್ಸರ್ ಪ್ಯಾಸೇಜ್ ಹುಡುಕೋದು. ಕಾಂಪ್ರಹೆನ್ಷನ್ ಸ್ಕಿಲ್ ಮೇಲಿಂದ, ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ ಮೇಲಿಂದ ಕ್ವಶನನ್ನು ಕೇಳೋದನ್ನು ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಕರಿತೀವಿ. ಅಟ್ಲೀಸ್ಟ್ ಒಂದು 15 ಮಾರ್ಕ್ಸ್ 15 ಮಾರ್ಕ್ಸ್ ಬರ್ಬೋದು. ಇದು ನನ್ನ ಅನುಭವ ಪ್ರಕಾರ ಐ ಆಮ್ ಟೆಲ್ಲಿಂಗ್ ಯು. ಓಕೆ, 15 ಮಾರ್ಕ್ಸ್ ಮೊದಲನೇ ಸೆಕ್ಷನ್. ಸೆಕೆಂಡ್ ಸೆಕ್ಷನ್ ಎದ್ರ ಮೇಲೆ ಫೋಕಸ್ ಮಾಡೋರು ಅದ ನೋಡ್ರಿ, ವೊಕ್ಯಾಬ್ಯುಲರಿ ಶಬ್ದ ಸಂಗ್ರಹ ಆ್ಯಂಡ್ ಲ್ಯಾಂಗ್ವೇಜ್ ಯೂಸ್, ಭಾಷೆನ ಹೇಗೆ ಬಳಕೆ ಮಾಡಬೇಕು. ಅದು 12 ಮಾರ್ಕ್ಸ್ ಅಂದ್ರೆ 12 ಕ್ವಶನನ್ನು ಕೇಳಬಹುದು ಅವನು. ದಿಸ್ ಈಸ್ ಮೈ ಟೆಂಟೇಟಿವ್ ಎಕ್ಸ್ಪೀರಿಯನ್ಸ್, ದಿಸ್ ಈಸ್ ಮೈ ಟೆಂಟೇಟಿವ್ ಅನಾಲಿಸಿಸ್ ಆಫ್ ದಿಸ್ ಸಿಲೆಬಸ್. ಓಕೆ, ಆಮೇಲೆ ಸೇಮ್ ಇಲ್ಲಿ ಗ್ರಾಮರ್ ಮತ್ತು ಲ್ಯಾಂಗ್ವೇಜ್ ಯೂಸ್ ನೋಡ್ರಿ, ಲ್ಯಾಂಗ್ವೇಜ್ ಇದು ಎರಡು ಕಂಟೆಂಟ್ ಸೇಮ್ ಬಂದ್ಬಿಡ್ತೈತೆ ನೋಡ್ರಿ. ಬಟ್ ಇಲ್ಲಿ ಬೇಸಿಕ್ ಗ್ರಾಮರ್ ಇಂಗ್ಲೀಷ್ ಸಂಬಂಧಪಟ್ಟಂಥ ವ್ಯಾಕರಣನ ಇಲ್ಲಿ ಕೇಳೋ ಎಷ್ಟು ಒಂದು 30 ಕ್ವಶನ್ ಕೇಳ್ಬೋದು ಅವನು, ಯಾರು ಕ್ವಶನ್ ಪೇಪರ್ ತೆಗಿಯೋರು. ದೆನ್ ನಾಲ್ಕನೇ ಚಾಪ್ಟರ್ ಐತಿ, 4ನೇ ಯೂನಿಟ್ ಐತಿ, 4ನೇ ಏರಿಯಾ ಇದೆ ರೈಟಿಂಗ್ ಸ್ಕಿಲ್, ರೈಟಿಂಗ್ ಎಬಿಲಿಟಿ. ಇದು ಕಂಪ್ಲೀಟ್ ಹೊಸ ಯೂನಿಟ್, ನಿಮಗೆ ಗೊತ್ತಿರಲಾರ್ದು ಯೂನಿಟ್ ಐತಿ ಇದು. ಯಾವುದು? ರೈಟಿಂಗ್ ಎಬಿಲಿಟಿ. ಬಟ್ ಹೋದ ಬಾರಿ ಏನು PU ಕಾಲೇಜ್ ಲೆಕ್ಚರ್ಗೆ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಲ್ಲ, ಅವಾಗ ಇದು ಇತ್ತು ರೈಟಿಂಗ್ ಎಬಿಲಿಟಿ. ನನಗೆ ಗೊತ್ತೈತ್ರಿ 2017 ಒಳಗೆ ಏನು PU ಕಾಲೇಜ್ ಲೆಕ್ಚರ್ ಕರೆದಿದ್ರು, ಅವಾಗೂ ಇದು ಇತ್ತು PU ಕಾಲೇಜ್ದೊಳಗೆ. ಹೀಗಾಗಿ ಈ ರೈಟಿಂಗ್ ಎಬಿಲಿಟಿದೊಳಗೆ ಭಾಳ ಸರಳ ಐತಿ ಅದು. ಇದ್ರ ಬಗ್ಗೆ ವಿ ವಿಲ್ ಡಿಸ್ಕಸ್. ಓಕೆ, ಅಟ್ಲೀಸ್ಟ್ 13 ಕ್ವಶನ್ ಇದ್ರ ಮೇಲೆ ಕೇಳ್ಬೋದು. ಆಮೇಲೆ ಕೊನೆಗೆ ಒಂದು ಘಟಕ ಇದೆ, ಲಾಸ್ಟ್ ಚಾಪ್ಟರ್ ಅದಕ್ಕೆ ಕರಿತೀವಿ ನಾವು ಲಿಟ್ರೇಚರ್ದೊಳಗನೆ ಒಂದು ವಿಭಾಗ ಮಾಡ್ಯಾನ ನಾವು. ಲಕ್ಷ ಕೊಡ್ರಿ, 5ನೇ ಯೂನಿಟ್ ಯಾವುದು? ಫೋಕಸ್ ಏರಿಯಾ. ಒಂದು ಲಿಟ್ರೇಚರ್ ಅಂದ ತಕ್ಷಣ ಎಲ್ಲರೂ ಗಾಬರಾಗಿಬಿಟ್ರು. ಸರ್ ಇಲ್ಲಿ ಅವ್ನು ಪರ್ಟಿಕ್ಯುಲರ್ ಏನು ಟೆಕ್ಸ್ಟ್ ಕೊಟ್ಟಿಲ್ಲ, ಇಲ್ಲಿ ಏನು ಮಾಡೋದು? ಕುಡ್ಲಾರ್ದು ಚಲೋ ಮಾಡ್ಯಾನವ. ಕುಡಬಾರ್ದು ರೀ. ಯಾಕೆ ಕುಡಬಾರ್ದು? ಪ್ರಶ್ನೆ ಏನು ಕೇಳೋರು ಅನ್ನೋದು ನಮ್ಗೆ ಗೊತ್ತದ್ರಿ. ಏನ್ರಿ ಸರ್ ಮಜಾಕ್ ಮಾಡಬೇಡ್ರಿ, ನಾವು ಭಾಳ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀವಿ, ನೀವೇನು ನಕ್ಕೋತ ಹೇಳೋಗತ್ತಿರಲ್ರಿ, ನಿಮಗೊಂದು ನೌಕರಿ ಅದ ರೀ, 20 ವರ್ಷ ಸರ್ವಿಸ್ ಮಾಡಿರಿ ನೀವು, ಇಂಗ್ಲೀಷ್ ಚಲೋ ಇಲ್ಲಂದ್ರೂ ಹೈಸ್ಕೂಲ್ ಟೀಚರ್ ಆಗಿರಿ, ನಾವು ಈಗ ಹೈಸ್ಕೂಲ್ ಟೀಚರ್ ಆಗ್ಲಿಕ್ಕೆ ಹೊಂಟಿದ್ದೇವ್ರಿ, ಟೆನ್ಷನ್ದಾಗ ಹೇಳಬೇಡ್ರಿ. ಟೆನ್ಷನ್ ಇಲ್ಲ ತಮ್ಮ, ಲಿಟ್ರೇಚರ್ ಏನಾಗ್ತದೆ ಗೊತ್ತದ್ರಿ, ಅವ್ರು ಕೊಟ್ಟೇ ಇಲ್ಲ. ನಾವು ಕೊಟ್ರೆ ನಾವೆಲ್ಲರೂ ಏನು ಮಾಡ್ತೇವೆ? ಕುನ್ನದ್ರಿ, ಹೋಗಿ ದಡ ಹೋಗಿ ಅವ್ರ ಮೇಲೆ ಬಿದ್ದು ಬಿಡ್ತೀವಿ. ಅಲ್ಲೇ ಹೊಳ್ಳಿ ಅದೇ ಓದ್ಕೋದ್ಕೊಂಡ್ರದು. ಇಲ್ಲಿ ನಾ ಹೇಳ್ತೀನಿ ರೀ ಏನು ಕೇಳ್ಬೋದು ಅಂತೇಳಿ. ಲಿಟ್ರೇಚರ್ದು ಎಷ್ಟು 15 ಕ್ವಶನ್ ಕೇಳ್ತಾನೆ ನೋಡ್ರಿ, 15 ಕ್ವಶನ್ ಕೇಳ್ಬೋದು. ಅದರೊಳಗೆ ಪ್ರೋಹರ್ಬ್ಸ್ ಕೇಳುತ್ತಾನೆ, ಲಿಟ್ರೇಚರ್ದೊಳಗೆ ಪೊಯೆಟ್ರಿ ಬಗ್ಗೆ ಕೇಳುತ್ತಾನೆ, ಡ್ರಾಮಾದ ಬಗ್ಗೆ ಕೇಳುತ್ತಾನೆ, ನಾವೆಲ್ಸ್ ಬಗ್ಗೆ ಸ್ವಲ್ಪ ಕೇಳುತ್ತಾನೆ, ಫೇಮಸ್ ಆಟೋಬಯೋಗ್ರಫಿ ಬಗ್ಗೆ ಕೇಳುತ್ತಾನೆ, ಬಯೋಗ್ರಫಿದ ಬಗ್ಗೆ ಪ್ರಶ್ನೆ ಕೇಳೋರು ಅದಾರ. ಆಮೇಲೆ ಫೇಮಸ್ ವರ್ಕ್ ಆ್ಯಂಡ್ ರೈಟರ್ ನೇಮ್ ಇದ್ರ ಬಗ್ಗೆ ಕೇಳೋರು ಅದಾರ. ಆಲ್ರೆಡಿ ನನಗೆ ಗೊತ್ತೈತಿ ಫೇಮಸ್ ಇಂಡಿಯನ್ ರೈಟರ್ ಯಾರು ಅದಾರ. ಫೇಮಸ್ ಅದು ಎಲ್ಲರಿಗೂ ಗೊತ್ತಿರುವಂಥವು. ನೆಟ್ ಸೆಟ್ದೊಳಗೆ ಡಿಟೇಲ್ ಪ್ರಶ್ನೆ ಕೇಳಿದ್ರೆ ಇಲ್ಲಿ ನಿಮಗೆ ಸುಮ್ಮನೆ ಅಟ್ಲೀಸ್ಟ್ ಅವ್ರ ಹೆಸರಿಗೆ ಗೊತ್ತಿರ್ಬೇಕು ನಿಮಗೆ. ಅವ್ರ ಬಗ್ಗೆ ಏನು ಒಳಗೆ ಹೋಗಿ ಓದೋದಲ್ಲ. ಶೇಕ್ಸ್ಪಿಯರ್ ಅಂದ ತಕ್ಷಣ ನಿಮಗೆ 4 ಗೊತ್ತಿರ್ಬೇಕು, ಟ್ರಾಜಿಡಿಗಳು 4 ಸಾಕು. ಮಿಲ್ಟನ್ ಅಂದ ತಕ್ಷಣ 2 ಗೊತ್ತಿರಬೇಕು, ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ರಿಗೇನ್ಡ್. ನಮ್ಮ ರವೀಂದ್ರನಾಥ್ ಟಾಗೋರ್ ಅಂದ ತಕ್ಷಣ ಗೀತಾಂಜಲಿ ಅಂತ ಹೆಸರು ಗೊತ್ತಿರಬೇಕು. ಸಿದ್ಧಾರ್ಥ ಅಂದ ತಕ್ಷಣ ನಿಮಗೆ ಹರ್ಮನ್ ಹೀಸ್ ನೆನಪು ಬರಬೇಕು. ವಾರ್ ಆ್ಯಂಡ್ ಪೀಸ್ ಅಂದ ತಕ್ಷಣ ಅವ್ರೇನದ್ರ ಯಾರು? ಮಾರ್ಕ್ಸ್. ಟಾಲ್ಸ್ಟಾಯ್ ಮಾರ್ಕ್ಸ್.
ಫೇಮಸ್ ರೈಟರ್, ಫೇಮಸ್ ಬಗ್ಗೆ ಅವ್ರು ಕೇಳೋರು, ಅದ್ರ ಬಗ್ಗೆ ನೋಡೋಣ. ಆಮೇಲೆ ಇದು ಅಂತೂ ಅಗದಿ ಎಲ್ಲರೂ ನಿಮ್ಗೆ ಹೆಲ್ಪ್ ಆಗೋ ಮೆಥಡ್ಸ್ ಅಂಡ್ ಅಪ್ರೋಚಸ್ ಬಗ್ಗೆ ಕೇಳೋರು ಅದ್ರ. ಇದು ಮೆಥಡ್ಸ್ ಅಂಡ್ ಅಪ್ರೋಚ್ ಎಷ್ಟು 15 ಕ್ವಶನ್ ಕೇಳೋದು ನೋಡ್ರಿ. 15 ಇಲ್ಲಿ 30 ಅದಾವ. ಇದು ಅಂತ ಆಲ್ರೆಡಿ ಪರ್ಟಿಕ್ಯುಲರ್ ಕೊಟ್ಟಾರ್ರಿ ಯೂನಿಟ್ದೊಳಗೆ ಏನೇನು ಕೇಳೋರು ಅದಾರ ಅಂತೇಳಿ. ಸೊ ಫೋಕಸ್ ಏರಿಯಾ ಫಸ್ಟ್ ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರೆ ಗೊತ್ತಾಗ್ತದೆ ರೀ ನಿಮ್ಗೆ. ಆಲ್ರೆಡಿ ಇದ್ರ ಬಗ್ಗೆ ನಾಲೆಜ್ ಐತಿ, ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಐತೆ, ಇದೇನು ಓದೋ ಅವಶ್ಯಕತೆ ಅಲ್ಲಿದಲ್ಲೇ ಬಿಡಿಸೋದೈತಿ, ಇದು ಸ್ವಲ್ಪ ನೋಡ್ಕೊಂಡ್ರೆ ಗೊತ್ತಾಗ್ತದೆ ರೀ. ಇದು ಲಿಟ್ರೇಚರ್ ಸ್ವಲ್ಪ ನೋಡಿದ್ರೆ ಇದನ್ನು ಗೊತ್ತಾಗ್ತದೆ. ನಾ ಹೇಳಕ್ಕೆ ರೆಡಿ ಇದ್ದೀನಲ್ರಿ. ಮೆಥಡ್ಸ್ ಆ್ಯಂಡ್ ಅಪ್ರೋಚ್ ಇದೇನು 2-3 ಗಂಟೆದೊಳಗೆ ಈ ಯೂನಿಟ್ ಮುಗಿದು ಹೋಗ್ತದೆ. ಅಷ್ಟು ಸರಳ ಐತಿ ಅದು ಫೋಕಸ್ ಏರಿಯಾ. ಇದು ಕೊಟ್ಟು ಭಾಳ ಕರೆಕ್ಟ್ ಮಾಡ್ಯಾರ ರೀ ಏನೇನು ಓದ್ಕೋಬೇಕು ಅನ್ನೋದು. ಸೊ ಈ 100 ಕ್ವಶನ್ ಒಳಗೆ ಯಾವ್ದು ಯೂನಿಟ್ ಮೇಲಿಂದ ಹೇಳಿ ಇದಕ್ಕೆ ಬ್ಲೂ ಪ್ರಿಂಟ್ ಅಂತೇಳಿ ಕರೀತಾರೆ. ಮೊದಲನೇ ಯೂನಿಟ್ ಅನ್ಸಿನ್ ಪ್ಯಾಸೇಜ್ ಮೇಲಿಂದ ಅಟ್ಲೀಸ್ಟ್ ಒಂದು 5 ಕಂಟೆಂಟ್ ಏನು 5 ಟಾಪಿಕ್ ಅದಾವ್ರಿ. 5 ಟಾಪಿಕ್ 5 ಟಾಪಿಕ್ಸ್ 15 ಕ್ವಶನ್ ಕೇಳೋದನ್ನು. ಒಂದು ಟಾಪಿಕ್ ಮೇಲಿಂದ 3 ಕ್ವಶನ್ 3 ಪ್ರೋಸ್ ಮೇಲಿಂದ 3, ಪೊಯೆಟ್ರಿ ಮೇಲಿಂದ 3, ಆರ್ಟಿಕಲ್ ಮೇಲಿಂದ 3, ರಿಪೋರ್ಟ್ ಮೇಲಿಂದ 3, ಡೈಲಾಗ್ ಮೇಲಿಂದ 3. ಇದು ನನ್ನ ಅನುಭವ ಹೇಳಗತ್ತೀನಿ ರೀ ಸರ್. ಎರಡನೇ ಟಾಪಿಕ್ ಐತಿ ಯಾವುದು ವೊಕ್ಯಾಬ್ಯುಲರಿ ಆ್ಯಂಡ್ ಲ್ಯಾಂಗ್ವೇಜ್. ವೊಕ್ಯಾಬ್ಯುಲರಿ ಶಬ್ದ ಸಂಗ್ರಹ ಮೇಲಿಂದ ಕೇಳೋದನ್ರಿ. ಎಷ್ಟು ಒಂದು 11 ಟಾಪಿಕ್ಸ್ ಅದಾವೆ. ಸಬ್ ಟಾಪಿಕ್ಸ್ ಅದಾವೆ ರೀ. ಸ್ಪೆಲ್ಲಿಂಗ್ ಐತಿ, ಸಿನೋನಿಮ್ ಆಂಟೋನಿಮ್ ಐತಿ, ನಂಬರ್ ಅದ, ಜೆಂಡರ್ ಅದ ರೀ, 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅದ. ಸ್ಪೆಲ್ಲಿಂಗ್ ಕೇಳ್ತಿರ್ತಾವೆ ನಾವು. ಸ್ಪೆಲ್ಲಿಂಗ್ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದು, ಅದರ ಸೌಂಡ್ ಹೇಗಿದೆ, ಅದು ಸಿಂಬಾಲ್ ಏನಿದೆ, ಅದು ಸಿಲಾಬಿಕ್, ಅದರ ಬಗ್ಗೆ ನೋಡೋಣ. ಸ್ಪೆಲ್ಲಿಂಗ್ ಈಗ ಒಂದು ಅಗದಿ ಸರಳ ಪ್ರಶ್ನೆ ಕೇಳ್ತಾರೆ. ಟ್ಯೂಷನ್ಗೆ ಹೋಗಿರಿ ನೀವು ಹೈಸ್ಕೂಲ್ ಒಳಗೆ, ಟ್ಯೂಷನ್ ಸ್ಪೆಲ್ಲಿಂಗ್ ಏನಂತ ಕೇಳ್ಬಿಡ್ತಾನೆ. ಅಗದಿ ಸಿಂಪಲ್ ಹೇಳ್ರಿ ನೋಡಮು. ಇಷ್ಟು ಹೇಳಿದ್ರೆ ಪಾಸ್ ನೀವು. TUION ಟ್ಯೂಷನ್. ಇದನ್ನು ಹೆಂಗೆ ಬರೀತಾರೆ ಸೌಂಡ್ದೊಳಗೆ ಸಿಂಬಲ್ ಒಳಗೆ ಅದನ್ನು ನೋಡ್ಕೋಬೇಕು. ಆಂಟೋನಿಮ್ ಸಿನೋನಿಮ್ ನಂಬರ್ ಬಗ್ಗೆ ಕೇಳ್ತಾನೆ ರೀ, ಜೆಂಡರ್ ಬಗ್ಗೆ ಕೇಳ್ತಾನೆ. ಫೆಮಿನೈನ್ ಜೆಂಡರ್, ಮ್ಯಾಸ್ಕ್ಯುಲೈನ್ ಜೆಂಡರ್, ಕಾಮನ್ ಜೆಂಡರ್, ನ್ಯೂಟರ್ ಜೆಂಡರ್, ಅದ್ರ ಬಗ್ಗೆ ನೋಡೋಣ ಡೀಟೇಲಾಗಿ ನಾವು. ಇನ್ನು ಇಂಥ 11 ಸಬ್ ಟಾಪಿಕ್ ಅದಾವ್ರಿ. ಇದಕ್ಕೆ 12 ಮಾರ್ಕ್ಸ್ ಅದಾವ. ಹೋಮೋನಿಮ್, ಹೋಮೋಫೋನ್ ಇದು ಇಂಥವು ನಿಮಗೊಂದು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟರೆ ಗೊತ್ತಾಗ್ತದೆ ರೀ. ಹೋಮೋನಿಮ್ ಒಂದೇ ಸ್ಪೆಲ್ಲಿಂಗ್ ಸೇಮ್. ಈಗ DATE ಡೇಟ್ ಅಂತ ಶಬ್ದ ಅದ ರೀ. ಇದಕ್ಕೆ 2 ಅರ್ಥ ಅದಾವ. ಒಂದು ತಿನ್ನು ಖಜೂರಿ, ಇನ್ನೊಂದು ದಿನಾಂಕ. ಹೋಮೋನಿಮ್ ಸ್ಪೆಲ್ಲಿಂಗ್ ಒಂದೇ, ಉಚ್ಚಾರ ಒಂದೇ, ಅರ್ಥ ಬೇರೆ ಬೇರೆ. ಹೋಮೋಫೋನ್ ಖರೆ ಹೇಳ್ರಿ, ಕರೆಕ್ಟ್ ಅದಲ್ಲ. ಹೋಮೋಫೋನ್ ಇದು ಹೆಂಗದ ರೀ, ಹೆಂಗೆ ಉಚ್ಚಾರ ಸೇಮ್ ಇರ್ತದೆ ರೀ. ಏನು ಹೇಳ್ರಿ ನೋಡಮ್ಮ. ಹೋಮೋಫೋನ್ ನೆನಪು ಬರ್ತಲ್ರಿ, ಸೇಮ್ ಉಚ್ಚಾರ. ರೈಟ್, RIT ರೈಟ್, RIGHT ರೈಟ್. ಉಚ್ಚಾರ ಒಂದೇ, ಅದ್ರ ಸ್ಪೆಲ್ಲಿಂಗ್ ಚೇಂಜ್, ಅರ್ಥ ಚೇಂಜ್. ಇಡಿಯಮ್ಸ್ ಬಗ್ಗೆ ಪ್ರಶ್ನೆ ಕೇಳ್ತಾನೆ ರೀ. ಕೊಲೋಕೇಶನ್ ಬಗ್ಗೆ ಪ್ರಶ್ನೆ ಕೇಳುತ್ತಾನೆ. ಸಫಿಕ್ಸ್, ಪ್ರಿಫಿಕ್ಸ್, ಸಫಿಕ್ಸ್ ಬಗ್ಗೆ ಪ್ರಶ್ನೆ ಕೇಳುತ್ತಾನೆ. ಕೊಲೋಕೇಶನ್ ಅಗದಿ ಸರಳ ಪ್ರಶ್ನೆಗಳು. ಇದ್ರ ಬಗ್ಗೆ ಡೀಟೇಲ್ ಆಗಿ ವಿ ವಿಲ್ ಡಿಸ್ಕಸ್. ಇಂಥವು ಎಷ್ಟು ಅದಾವ್ರಿ? 11 ಸಬ್ ಟಾಪಿಕ್ ಅದಾವ. ಕೊಲೋಕೇಶನ್ 2 ಪದಗಳು ಜೋಡಣೆ, ಇದೊಂದು ವರ್ಡ್ ಇದೊಂದು ವರ್ಡ್, ಎರಡು ಕನೆಕ್ಟ್ ಜೋಡಣೆ ಇರಬೇಕು. ತಪ್ಪು ಜೋಡಣೆ ಮಾಡೋದಲ್ಲ. 2 ವರ್ಡ್ಸ್ ಕರೆಕ್ಟ್ ಯೂಸ್ ಆಗಿರಬೇಕು. ಗಿವ್ ಅಟೆನ್ಷನ್, ಪ್ಲೀಸ್ ಗಿವ್ ಅಟೆನ್ಷನ್, ಇದು ವಾಕ್ಯ ತಪ್ಪದ್ರಿ. ಗಿವ್ ಅಟೆನ್ಷನ್ ಕರೆಕ್ಟ್ ಅದ್ರಿ. ಗಿವ್ ಅಟೆನ್ಷನ್ ಕೊಲೋಕೇಶನ್ದಾಗ ಕೇಳ್ತಾನೆ, ಗಿವ್ ಅಟೆನ್ಷನ್, ಇದು ತಪ್ಪು ವಾಕ್ಯ. ಏನಿರಬೇಕು? ಪೇ ಅಟೆನ್ಷನ್. ಕೊಲೋಕೇಶನ್ ಇದರ ಅರ್ಥ ಏನ್ರಿ? 2 ಶಬ್ದಗಳು ಸರಿಯಾಗಿ ಜಾಯಿಂಟ್ ಆಗಿರಬೇಕು. ಜಾಯಿಂಟ್ ಆಗಿರುವಂಥ ಶಬ್ದಗಳು. 2 ವರ್ಡ್ಸ್ ಆರ್ ಕನೆಕ್ಟೆಡ್ ಈಚ್ ಅದರ್. ತಿಳಿಲಿಗತ್ತದ್ರಿ ಇಲ್ರಿ? ಏನು ಪವರ್ಫುಲ್ ಕಾಪಿ ಅದ್ರಿ? ಪವರ್ಫುಲ್ ಕಾಪಿ ಅತ್ತವೇನ್ರಿ? ಪವರ್ಫುಲ್ ಕಾಪಿ ಕೊಡಕ್ರೆ ಭಾರಿ ಕಾಫಿ ಆಗ್ಯದ. ಸ್ಟ್ರಾಂಗ್ ಕಾಫಿ ಅದ ನೋಡ್ರಿ ಸರ. ನಿಮ್ಮ ಮನೆಗೆ ಬಂದಕ್ರ ಸ್ಟ್ರಾಂಗ್ ಕಾಫಿ ಕೊಟ್ರಿ. ಸ್ಟ್ರಾಂಗ್ ಕಾಫಿ ಇದು ಕರೆಕ್ಟ್, ಪವರ್ಫುಲ್ ಕಾಪಿ ಅಲ್ಲ. ಬಿಗ್ ರೇನ್ ಬಂದದ್ರಿ ಇವತ್ತು ನಮ್ಮ ಮಕ್ಕಳು ಕೊಡ್ದೊಳಗೆ. ಬಿಗ್ ರೇನ್ ಅದ ಏನ್ರಿ? ನೋ. ಹೆವಿ ರೇನ್ ಇದು 2 ಜಾಯಿಂಟ್ ಇರೋ ಕೊಲೋಕೇಶನ್ಗಳನ್ನ ಬಗ್ಗೆ ನಾವು ನೋಡೋಣ. ಕ್ಲೋಸ್ ಟೆಸ್ಟ್ ರೆಜಿಸ್ಟರ್ ಅದಾವ್ರಿ ನಿಮ್ಗೆ.
ಸಂದರ್ಭಕ್ಕೆ ತಕ್ಕಂತೆ ನಾವು ಶಬ್ದಗಳನ್ನು ಯೂಸ್ ಮಾಡಬೇಕು. ಸಂದರ್ಭಕ್ಕೆ ತಕ್ಕಂತೆ ಸ್ಟೂಡೆಂಟ್ ಮಾತಾಡೋಕ್ಕಾರ ಅವರು ಗೆಳೆಯರು ಇರ್ತಾರೆ, ಅವರು ಕ್ಲೋಸ್ ಒಳಗೆ ಬೇರೆ ಬೇರೆ ಶಬ್ದ ಯೂಸ್ ಮಾಡ್ತಾರೆ. ಬಟ್ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಮಾತಾಡುವಾಗ ರೆಜಿಸ್ಟರೇ ಬೇರೆ ಇರ್ತದೆ, ವರ್ಡ್ ಯೂಸ್ ಚೇಂಜ್ ಮಾಡ್ತಾರೆ. ಅಥವಾ ಶಿಕ್ಷಕರು ಹೆಡ್ ಮಾಸ್ಟರ್ ಜೊತೆ ಮಾತಾಡುವಾಗ ಶಬ್ದ ಚೇಂಜ್ ಮಾಡ್ತಾರೆ ಅವ್ರು. ಯಾಕೆ ಹೆಡ್ ಮಾಸ್ಟ್ರ ಭಾಳ ನಾನು ಕಣಕಿಸೋದು ನೋಡ್ಲಾಗತ್ತಿದೆ ಹಿಂಗತ್ತ ಹಿಂಗೆ ಸರ್ಗಳು ಹತ್ತಾರೇನ್ರಿ ಇಲ್ಲ ಅಗದಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಾಗ್ತದೆ. ಫಾರ್ಮಲ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾಗ್ತದೆ ಹೆಡ್ ಮಾಸ್ಟರ್ ಜೊತೆ ಮಾತಾಡುವಾಗ. ಗೆಳೆಯರ ಜೊತೆ ಮಾತಾಡೋದು ರೆಜಿಸ್ಟರ್ ವರ್ಡ್ ಬೇರೆ ಬೇರೆ. ಬರೀಮ್ಮ ಇಂಗ್ಲೀಷದು ಹೇಳಗತ್ತೀನಿ ಗ್ರಾಮರ್ದು. ಹಾಂ, ಆಮೇಲೆ ಡೀಟೇಲಾಗಿ ನೋಡೋಣ್ರಿ. ಆಮೇಲೆ ನೆಕ್ಸ್ಟ್ 3ನೇ ಟಾಪಿಕ್ ಬರ್ತೈತಿ ಗ್ರಾಮರ್ದೊಳಗೆ ಒಂದು 32 ಚಾಪ್ಟರ್ಸ್ ಅದಾವೆ. 32 ನೌನ್, ಪ್ರೊನೌನ್, ಕಂಜಂಕ್ಷನ್, ವರ್ಬ್, ಅಡ್ವರ್ಬ್, ಫೈನಟ್ ವರ್ಬ್, ಮಾಡಲ್, ಟ್ರಾನ್ಸಿಟಿವ್. ನೋಡ್ರಿ, ಅಡ್ವರ್ಬಲ್, ವರ್ಡ್ ಡೆರಿವೇಟಿವ್, ಇಡಿಯಮ್ಸ್, ಫ್ರೇಸಲ್, ಆರ್ಟಿಕಲ್, ಕ್ವಶನ್ ಟ್ಯಾಗ್, ಪಂಕ್ಚುಯೇಷನ್, ಟೈಪ್ಸ್ ಆಫ್ ಸೆಂಟೆನ್ಸ್, ಡೈರೆಕ್ಟ್, ಇಂಡೈರೆಕ್ಟ್, ಫಿಗರ್ ಆಫ್ ಸ್ಪೀಚ್, ಪ್ರಿಪೊಸಿಷನ್, ಪ್ರಿಫಿಕ್ಸ್, ಸಫಿಕ್ಸ್. ಇಲ್ಲಿ ಬಂದೈತಿ ಮತ್ತೆ ರಿಪೀಟ್. ಫೋನೋಲಜಿ ಐತಿ, ಸಿಲೆಬಿಕೇಶನ್, ಟ್ರೆಸ್, ಇಂಟೋನೇಷನ್, ಡಿಗ್ರಿ ಅದ, ವಾಯ್ಸ್ ಅದ ರೀ. ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದ್ದು. ಸೊ ದ್ಯಾಟ್ 2 ಕ್ಲಾಸಸ್ ಅದಾವೆ, ಕಾಂಕರ್ಡ್ ಅದ, ಪಾರ್ಟ್ ಆಫ್ ಸ್ಪೀಚ್ ಅದ ರೀ. ಯಾವ ಪದ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತದ. ಇಂಥ 32 ಸಬ್ ಟಾಪಿಕ್ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅಗದಿ ಸರಳ ಪ್ರಶ್ನೆಗಳು. ಸ್ಟ್ರಾಂಗ್ ವರ್ಬ್, ವೀಕ್ ವರ್ಬ್ ಅಂದ್ರೆ ಏನ್ರಿ? ಸ್ಟ್ರಾಂಗ್ ಅಂದ್ರೆ ಅಗದಿ ದಮ್ಮಂದು ವರ್ಬ್, ವೀಕ್ ವರ್ಬ್ ಅಂದ್ರೆ ಸಣ್ಣ ವರ್ಬ್ ಏನ್ರಿ? ಇಲ್ಲ, ಇದು ಇದ್ರ ಅಗದಿ ಸರಳ ಪ್ರಶ್ನೆ ಕೇಳ್ತಾನೆ. ರೈಟ್, ರೋಟ್, ರಿಟನ್. ನೋಡ್ರಿ, ರೈಟ್, ರೋಟ್, ರಿಟನ್, ಸ್ಪೀಕ್, ಸ್ಪೋಕ್, ಸ್ಪೋಕನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಇವೆಲ್ಲ ಏನ್ರಿ? ಸ್ಟ್ರಾಂಗ್ ವರ್ಬ್ಗಳು ಇವೆಲ್ಲ. ವೀಕ್ ವರ್ಬ್ ರೀ, ಸುಮ್ಮನೆ ಲಾಸ್ಟಿಗೆ ಪ್ಲೇಡ್, ಸ್ಲೀಪ್, ಸ್ಲೆಪ್ಟ್. ಇವು. ಇನ್ನೊಂದು ವರ್ಬ್ ಬರ್ತಾರೆ, ಪೆಕ್ಯುಲಿಯರ್ ವರ್ಬ್ ಅಂತೇಳಿ. ಪೆಕ್ಯುಲಿಯರ್ ವರ್ಬ್ ಅದು ಯಾವುದು? ಕಟ್, ಶಟ್, ಪುಟ್ಟಡ ಬರಲ್ರಿ. ಸೆಂಡೆಡ್ ಬರಲ್ರಿ. ಸೆಂಟ್ ಯಾವುದು? ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್. ಸ್ಟ್ರಾಂಗ್ ವರ್ಬ್ ಬಗ್ಗೆ ನಿಮ್ಗೆ ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ ಬಗ್ಗೆ ಪ್ರಶ್ನೆ ಕೇಳಿರ್ತಾನೆ ರೀ. ಟ್ರಾನ್ಸಿಟಿವ್ ಅಂದ್ರೆ ಏನ್ರಿ? ಒಂದು ವಾಕ್ಯ ಬರೆದ ನಂತರ ಏನು ಕ್ರಿಯಾಪದ ಇರ್ತಾವ ನೋಡ್ರಿ, ಕ್ರಿಯಾಪದ ವಾಕ್ಯ ಕಂಪ್ಲೀಟ್ ಆಗೋ ಸಲುವಾಗಿ ಆಬ್ಜೆಕ್ಟ್ ಬೇಕು. ಏನ್ರಿ ಕ್ರಿಯಾಪದ? ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಈಟ್ ಪಾಪಡಿ, ಐ ಈಟ್ ಕುರುಕುರಿ. ಅಥವಾ ಡುಮ್ಮಿ ಈಟ್ಸ್ ಏನ್ರಿ? ಡುಮ್ಮಿ ಈಟ್ಸ್ ಕರ್ದಂಟ. ಏನು ಇದು? ಮದ್ದೂರು ವಡ. ಇದ್ರೊಳಗೆ ಈಟ್ಸ್ ಇದು ಟ್ರಾನ್ಸಿಟಿವ್ ವರ್ಬ್ ಅದ ರೀ. ಇದಕ್ಕೆ ಆಬ್ಜೆಕ್ಟ್ ಬೇಕು. ಮತ್ತು ಕೆಲವೊಂದು ಕ್ರಿಯಾಪದಗಳು ಇರ್ತಿರ್ತಾವ್ರಿ, ವಾಕ್ಯ ಕಂಪ್ಲೀಟ್ ಆಗೋ ಸಲುವಾಗಿ ಆಬ್ಜೆಕ್ಟ್ದ ಅವಶ್ಯಕತೆನೇ ಇಲ್ಲ. ಬರ್ಡ್ ಫ್ಲೈ, ಬೇಬಿ ಸ್ಲೀಪ್. ಅದಕ್ಕೆ ಇಂಥ ನಿಮ್ಮ ಪ್ರಶ್ನೆ ಫೈನೈಟ್ ವರ್ಬ್, ಫೈನೈಟ್ ಬಗ್ಗೆನೂ ಪ್ರಶ್ನೆ ಕೇಳಿರ್ತೇವೆ ನಾವು. ನಾನ್ ಫೈನೈಟ್ ಬಗ್ಗೆ ಪ್ರಶ್ನೆ ಅದಾವ್ರಿ. ಫೈನೈಟ್ ವರ್ಬ್ ಅಂದ್ರೇನು, ನಾನ್ ಫೈನೈಟ್ ವರ್ಬ್ ಅಂದ್ರೇನು, ಅದ್ರ ಬಗ್ಗೆ ನಾವು ನೋಡಿ. ಕ್ರಿಯಾಪದಕ್ಕೆ 2+V1. ಇನ್ಫಿನಿಟಿದೊಳಗೆ ಜೇರುಂಡ್ ಬರ್ತಾವ್ರಿ. ಜೇರುಂಡ್. ಸ್ವಿಮ್ಮಿಂಗ್ ಈಸ್ ಮೈ ಹಾಬಿ, ಟೀಚಿಂಗ್ ಈಸ್ ಮೈ ಪ್ಯಾಷನ್. ಐ ಲೈಕ್ ಸ್ವಿಮ್ಮಿಂಗ್, ಐ ಲೈಕ್ ಡ್ರಾಯಿಂಗ್. ಜೇರುಂಡ್ ಅದಾವ್ರಿ, ಇನ್ಫಿನಿಟಿವ್ ಅದಾವ. ನಾನ್ ಫೈನೈಟ್ದಾಗ ಬರ್ತಾವ್ರಿ ಅವೆಲ್ಲ. ನೋಡೋಣ, ಇದ್ರ ಬಗ್ಗೆ ಚರ್ಚೆ ಮಾಡಮಂತ್ರಿ. ಇಂಥವು ಎಷ್ಟು ಅದಾವ್ರಿ? 32. ಎಷ್ಟು ಮಾರ್ಕ್ಸ್ ಅದಾವ? 30 ಮಾರ್ಕ್ಸ್. 4ನೇ ಚಾಪ್ಟರ್ ಬರ್ತೈತಿ, ಅದು 6 ಮಾರ್ಕ್. ರೈಟಿಂಗ್ ಸ್ಕಿಲ್ ಮೇಲಿಂದ 6 ಮಾರ್ಕ್. ಇದ್ರ ಬಗ್ಗೆ ಇಲ್ಲಿ ಬರ್ಲಿಕ್ಕೆ ಜಾಗ ಇಲ್ಲ ಅಂತೇಳಿ ಆಮೇಲೆ ಡೀಟೇಲಾಗಿ ಹೇಳ್ತೀನಿ ರೀ. ಇದ್ರ ಮೇಲೆ ಒಂದು 13 ಮಾರ್ಕ್ಸ್ ಅದಾವ್ರಿ, 13 ಕ್ವಶನ್.
ಆಮೇಲೆ ಒಂದು 5ನೇದು ಲಾಸ್ಟ್ ಚಾಪ್ಟರ್ ಬರ್ತೈತಿ ಲಿಟ್ರೇಚರ್. ಆಮೇಲೆ ಮೆಥಡ್ಸ್ ಬರ್ತಾವಲ್ಲಿ, ಮೆಥಡ್ಸ್, ಟೀಚಿಂಗ್ ಮೆಥಡ್ಸ್, ಟೀಚಿಂಗ್ ಅಪ್ರೋಚಸ್, ಇಂಥವು ಎಷ್ಟು ಅದಾವೆ ನೋಡ್ರಿ. ಇದು ಲಿಟ್ರೇಚರ್ ಮೇಲಿಂದ 7 ಸಬ್ ಟಾಪಿಕ್, 15 ಕ್ವಶನ್. ಇದು ಪೆಡಾಗೋಗಿ ಮೇಲಿಂದ ರೀ, ಅಗದಿ ಸರಳ, ಇದು ಅಗದಿ ಸೋಪಾ ಸಿಂಪಲ್, ಒಂದು ದಿವಸದೊಳಗೆ ಮುಗಿದು ಹೋಗ್ತದೆ. 15 ಮಾರ್ಕ್ಸ್. ಎಲ್ಲ ಸಬ್ ಟಾಪಿಕ್ಗಳು ಕೂಡಿ 85 ಸಬ್ ಟಾಪಿಕ್ಸ್, ಮಾರ್ಕ್ಸ್ ಅದಾವ್ರಿ 100. ನನಗೆ ಹೇಳ್ರಿ, HSTR ಪರೀಕ್ಷೆ ಪಾಸ್ ಆಗೋದು ಕ್ವೈಟ್ ಈಸಿ, ಭಾಳ ಈಸಿ ಐತ್ರಿ ಇದು. ಇದೇನು ಹಿಂಗೆ ಹಾರ್ಡ್ ಇಲ್ಲ ನೋಡ್ರಪ್ಪ. ಆಲ್ರೆಡಿ ನೀವು BA BEd ಇಂಗ್ಲೀಷ್ ಆದವರು ಅಥವಾ MA BEd ಆದಂಥ ಬುದ್ಧಿವಂತ ವಿದ್ಯಾರ್ಥಿಗಳು ನೀವೆಲ್ಲರೂ, ಜಸ್ಟ್ ಆಲ್ರೆಡಿ ಟೀಚರ್, ಯು ಆರ್ ಆಲ್ರೆಡಿ ಟೀಚರ್. ಮತ್ತು ಗೌರ್ಮೆಂಟ್ ಟೀಚರ್ ಆಗೋ ಸಲುವಾಗಿ ಇದೊಂದು ಎಕ್ಸಾಮ್ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಎಕ್ಸಾಮ್ ಇವೆಲ್ಲ ಆಲ್ರೆಡಿ ಆಗಿದ್ದದವು ತಮ್ಮ. ಏನಾಗ್ತದೆ ಖೂನದ್ರಿ, ಇವೆಲ್ಲ ಎಕ್ಸಾಮ್ ಪರೀಕ್ಷೆ ಪಾಸ್ ಆಗ್ಬಾರ್ದು. ಜಸ್ಟ್ ಗಿವ್ ದ ಟೈಮ್. ಇದ್ರ ಸಲುವಾಗಿ ಸ್ವಲ್ಪ ಸಮಯ, ನೀವು ಸ್ವಲ್ಪ ಟೈಮ್ ಕೊಡ್ರಿ. ಸೊ ನನ್ನ ಇಲ್ಲಿ ತನಕ ಫೇಲ್ ಆಗಿದ್ದ ಅನುಭವ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಸಲುವಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ರೀ. ಮೈ ಫೇಲ್ಯೂರ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಯುವರ್ ಸಕ್ಸಸ್. ನಾನು ಎಲ್ಲೆಲ್ಲಿ ಫೇಲ್ ಆಗಿ ನೋಡ್ರಿ, ಆ ಫೇಲ್ ನೀವು ಆಗಬಾರ್ದು. ನಾನು ಎಲ್ಲೆಲ್ಲಿ ತಪ್ಪು ಮಾಡೀನಿ ಆ ತಪ್ಪು ನೀವು ಮಾಡಬಾರ್ದು. ನನಗೆ ಒಂದು ಐಡಿಯಾ, ನಾವು ಏನು ಮಾಡ್ತಾರೆ ಖೂನದ್ರಿ, ನೀವೆಲ್ಲರೂ ಒಂದು ತಪ್ಪು ಮಾಡ್ಲತ್ತೀರಪ್ಪ, ಮಾಡ್ತಾರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ಇವು ಒಂದು ಎಕ್ಸಾಂಪಲ್ ನೋಡ್ರಿ, ಯಾವುದು ಸಿನೋನಿಮ್ ಆ್ಯಂಟೋನಿಮ್ ಅಂದ್ರೆ ಮಾರ್ಕೆಟ್ದೊಳಗೆ ಇರೋದು ದೊಡ್ಡದು ದಿಲ್ಲಿ ಯಾವ ಥರ ಬರ್ದಿದ್ದು ಇಷ್ಟು ದಾಂಡಿಗೆ ಬುಕ್ ತೊಗೋತಾರೆ. UPSC ಕೇಳಿದ್ದು ಕ್ವಶನ್, KPSC ಕೇಳಿದ್ದು ಕ್ವಶನ್, ಮತ್ತು ಎಲ್ಲೆಲ್ಲೆಲ್ಲ ಕೇಳಿದ್ದು ಕ್ವಶನ್, ಕೆಟ್ಟ ದಪ್ಪ ಬುಕ್ ಇರ್ತಾರೆ, ಓದ್ತಿರ್ತಾರೆ. ಅಣ್ಣ ಹುಚ್ಚಪ್ಪ, ಅವು ಓದೇ ಬೇಡ್ರಿ ಅಂತೀನಿ. ನಿಮಗೇನು ಕಲೆಕ್ಟರ್ ಆಗದ? ಏನು ನಿಮ್ಗೆ ಫೋಕಸ್ ಏರಿಯಾ ಎಲ್ಲಿ ಮಾಡಬೇಕು? 1 to 10 ಏನು ಬುಕ್ ಅದಾವಲ್ರಿ, 1 to 10 ನಮ್ಮ ಗೌರ್ಮೆಂಟ್ ಬುಕ್. ಇಲ್ಲಿ ಮಹಾರಾಷ್ಟ್ರದೊಳಗೆ ಒಂದು ಸಲ ಎಕ್ಸಾಮ್ ಕೇಳಿದ್ರು. ಏನು ನನಗಿಷ್ಟು ಮಜಾ ಅನ್ನಿಸ್ತಲ್ರಿ. ಒಂದು ಪ್ರಶ್ನೆ ಕೇಳಿದ್ರಿ, ಇದು ಎಷ್ಟೋ ವಿಡಿಯೋದೊಳಗೆ ನಾನು ಹೇಳೀನಿ ರೀ. ಏನು ಕೇಳಿದ್ರಿ ಗೊತ್ತದ್ರಿ? ಫಸ್ಟ್ ಕ್ಲಾಸ್ 1ನೇ ಕ್ಲಾಸಿನೊಳಗೆ ಫಸ್ಟ್ ಸ್ಟ್ಯಾಂಡರ್ಡ್ದೊಳಗೆ ಇಂಗ್ಲೀಷ್ ಬುಕ್ದೊಳಗೆ ಒಂದು ಪದ ಇತ್ತು. ಏನಿತ್ತು ಗೊತ್ತದ ನೋಡ್ರಿ, PAL, ಪಾಲ್. ಯು ಆರ್ ಮೈ ಪಾಲ್, ಯು ಆರ್ ಮೈ ಪಾಲ್, ಯು ಆರ್ ಮೈ ಕ್ಲೋಸ್ ಪಾಲ್, ಯು ಆರ್ ಮೈ ಇಂಟಿಮೇಟ್ ಪಾಲ್, ಯು ಆರ್ ಮೈ ಪರ್ಸನಲ್ ಪಾಲ್. PAL, ಪಾಲ್ ಅಂದರೆ ಏನು? ಇದ್ರ ಸಿನೋನಿಮ್ ಕೇಳಿದ್ರಿ ನಾವು. ಈ ಶಬ್ದ ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ದು ಇಲ್ಲಿದೆ ಎಕ್ಸಾಮ್ದೊಳಗೆ, ನಾನು ಎಕ್ಸಾಮ್ ಬರೀತಿದ್ದಿಲ್ಲ. ಪಾಲ್ ಈ ಶಬ್ದ ಎಲ್ಲಿತ್ತು? 1ನೇ ಕ್ಲಾಸ್ ಒಳಗಿತ್ತು ಬುಕ್ದೊಳಗೆ. ಏನದು ಹೇಳ್ರಿ ಇದ್ರ ಅರ್ಥ? ಈ ಶಬ್ದದ ಅರ್ಥ ನಿಮಗೆ ಬತ್ತಂದ್ರೆ HSTR ಪಾಸ್ ಆಗಿರಿ ಅಂತ ತಿಳ್ಕೊಂಡ್ಬಿಡ್ಬೇಕು. ಪಾಲ್ ಅಂದ್ರೆ ಫ್ರೆಂಡ್. ಪಾಲ್ ಮೀನ್ಸ್ ಫ್ರೆಂಡ್. ಯು ಆರ್ ಮೈ ಫ್ರೆಂಡ್. ಕ್ವಶನ್ನ ಈಜಿ ಕೇಳ್ತೇನೆ ರೀ. ಓಕೆ, ಒಂದು ವಾರ ನಾನು ಟೈಮ್ ತೊಗೊಂಡು ಯಾವ ರೀತಿ ಕ್ವಶನ್ ಕೇಳ್ತಾನೆ ಏನು ಅನ್ನೋದು ಸ್ವಲ್ಪ ಎಲ್ಲ ನೋಟ್ಸ್ ಆಲ್ರೆಡಿ ನನ್ನ ಕಡೆ ಅದಾವೆ ರೀ. ಅದಕ್ಕೆ ಏನಾಗದ ರೀ, ಅದಕ್ಕೆ ಹಿಂಗೆ ಕಂಪೈಲ್ ಮಾಡಬೇಕು, ಅದನ್ನು ಜೋಡಣೆ ಮಾಡಿ ನಿಮ್ಮ ಕೈ ಕೊಡೋ ವ್ಯವಸ್ಥೆ ಮಾಡುವ ಪ್ರಯತ್ನ ಮಾಡ್ತೀನಿ ನಾನು. ಯಾಕಂದ್ರೆ ಆಲ್ರೆಡಿ ಬುಕ್ ಮಾಡಿ ಎಷ್ಟೋ ಸಲ ಕೈ ಸುಟ್ಟೈತ್ರಿ ನಂದು. ಬುಕ್ ರೆಡಿ ಮಾಡಿ ಪ್ರಿಂಟ್ ಮಾಡಿ ಮಾರ್ಕೆಟ್ದೊಳಗೆ ತಂದು ಬುಕ್ ಯಾರು ತೊಗೊಳ್ಳಿಲ್ಲ ಅಂದ್ರೆ ಮತ್ತು ಕೈ ಸುಟ್ಟಂಗಲ್ರಿ. ಕೆಸೆಟ್ದು ನಾನು ಪ್ರಥಮ ಬಾರಿಗೆ ಕೆಸೆಟ್ದ ಬುಕ್ ಹೊರಗೆ ತಂದಿದ್ದು 2016 ಒಳಗೆ ರೀ. 2016 ಒಳಗೆ ನಾನು ಕೆಸೆಟ್ದ ಬುಕ್ ಹೊರಗೆ ತಂದಿದ್ದೆ, ಬರೋದು ಪಬ್ಲಿಕೇಶನ್ ಮಾಡಿದ್ದೆ. ಈ ಬುಕ್ 2022 ತನಕ ಮಾರಾಟ ಆಗಿಲ್ರಿ. ಯವ್ವ, 22 ತನಕ 21ಕ್ಕೆ ಸ್ವಲ್ಪ ಮಾರಾಟ ಅದು ಕೆಸೆಟ್ ಅದ್ರೊಳಗೆ. ಈಗ ಮಾರ್ಲಾಗತ್ತವ್ರಿ 2026 10 ವರ್ಷ ಕೈ ಸುಟ್ಟೈತ್ರಿ ನನಗೆ ಬುಕ್ ಬರೋದು. ಮಾರ್ಕೆಟ್ದೊಳಗೆ ಮಾರಾಟ ಮಾಡೋದು ಅಷ್ಟು ಸರಳ ಅಲ್ಲತ್ತಮ್ಮ. ನಾವೇನು ಭಾಳ ದೊಡ್ಡ ಶ್ರೀಮಂತರ ಫ್ಯಾಮಿಲಿ ನಿಮ್ಮಂಗೆ ಅಪ್ಪ. ನಮ್ಮ ಬಾಡಿಗೆ ಮನೆಯಾಗಿದ್ದೇವ್ರಿ, 20 ವರ್ಷ ಸರ್ವೀಸ್ ಆಯಿತು. ಏನು ತೊಗೊಂಡು ಸುಡೋದ್ರಿ. ಭಾಳ ಪರೀಕ್ಷೆ ಪಾಸ್ ಆಗ್ಯಾರ ಅಂದ್ರೆ ಎಲ್ಲರೂ ರೊಕ್ಕಿಗೆ ರೆಸ್ಪೆಕ್ಟ್ ಅದ ರೀ ಮಾರ್ಕೆಟ್ದೊಳಗೆ. ಬೀಗರದೊಳಗೆ ರೊಕ್ಕಿಗೆ ನಿಮ್ಮ ಮಗನಿಗೆ ನೌಕರಿ ಅದೇನೋ
ಪಗಾರ ಅದೇನು, ಹೆಚ್ಚು ಗಳಿಸ್ತಾನೇನು, ಶ್ರೀಮಂತ ಇದ್ದರೆ ರೆಸ್ಪೆಕ್ಟ್, ದುಡ್ಡು ಇರಲಿಲ್ಲ ಅಂದ್ರೆ ನಿಮಗೆ ಹಳಿ ನಾಯಿ ಕೇಳುವುದಿಲ್ಲ. ನಾವೆಲ್ಲ ಪುರಾಣದೊಳಗೆ ಪಾಪ ಸಿದ್ದೇಶ್ವರ ಸ್ವಾಮೀಜಿ ಎತ್ತಿದ್ರು, ದುಡ್ಡು ಎದಕ್ಕೆ ಬೇಕ್ರಿ ಅಂತೇಳಿ. ಅವ್ರಿಗೆ ಪಾಪ ಕಿಶನ್ ಇರಲಿಲ್ಲ. ಮುತ್ತಿಯವರು ನೀವು ಅನ್ನೋದು ಕರೆಕ್ಟ್ ರೀ. ಆದ್ರೆ ನಮಗೆ 2 ಬೇಕಲ್ರಿ ಕಿಶ ರೀ. ಮತ್ತು ನಮ್ಗೆ 3 ಕಿಶ ಬೇಡ್ರಿ, 2 ಕಿಶ ಅಂತೂ ಬೇಕು. ಸ್ವಲ್ಪ ದುಡ್ಡು ಇರಲೇಬೇಕು. KCET ಪರೀಕ್ಷೆ ಪಾಸ್ ಆದ್ರೆ ಅಂದ್ರೆ ನಿಮಗೆ ಗೌರ್ಮೆಂಟ್ ನೌಕರಿ, ಹೈಸ್ಕೂಲ್ ನೌಕರಿ ಭಾಳ ಸರಳ ಐತಿ. ಮಹಾರಾಷ್ಟ್ರದೊಳಗೆ ಪ್ರೈವೇಟ್ ಸ್ಕೂಲ್ದೊಳಗೆ ಜಾಯಿನ್ ಆಗಬೇಕಾದ್ರೆ ಎಷ್ಟದ ಅಮೌಂಟ್ ಗೊತ್ತದೇನು ರೀ? ನಾವು ಓಪನ್ ಆಗಿ ಹೇಳ್ತೀನಿ ರೀ, ನಾ ಯಾರಿಗೂ ಅಂದಂಗಿಲ್ಲ. ಇಲ್ಲಿ ಮಹಾರಾಷ್ಟ್ರದೊಳಗೆ ಹೇಳ್ತೀನಿ ರೀ, ನಾ ಮಹಾರಾಷ್ಟ್ರದಲ್ಲಿ ಎಡೆಡ್ ಸ್ಕೂಲ್ದೊಳಗೆ ಹೈಸ್ಕೂಲ್ ನೌಕರಿ ಆಗಬೇಕಾದ್ರೆ ಈ ಸದ್ಯ ರೇಟ್ ಎಷ್ಟದ ನಮ್ಮ ಮಹಾರಾಷ್ಟ್ರದೊಳಗೆ ರೀ? ಎಷ್ಟದ ಕೊನೋದೆಂತಮ್ಮ? 35 ಲಕ್ಷ ಇಂದ 40 ಲಕ್ಷ ರೂಪಾಯಿ ತೊಗೊತಾರೆ. ಯಾಕಂದ್ರೆ ಇಲ್ಲಿ 6ನೇ ವೇತನ, 7ನೇ ವೇತನ, 8ನೇ ವೇತನ ಅದ್ರ ಫುಲ್ ಪೇಮೆಂಟ್ ಐತ್ರಿ. ಸಂಸ್ಥಾದೊಳಗೆ ಭಾಳ ದುಡ್ಡು ತೊಗೊತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ. ಇಲ್ಲಿ ನಿಮಗೆ ಗೌರ್ಮೆಂಟ್ದವ್ರು ಫ್ರೀಯಾಗಿ ನೌಕರಿ ಕೊಡ್ಲಿಕ್ಕೆ ರೆಡಿ ಆಗ್ಯಾರ್ರಿ. ಒಂದು ಸ್ವಲ್ಪ ಸ್ಟಡಿ ಮಾಡಿರಲ್ಲ. ಮತ್ತು ಇಂಗ್ಲೀಷ್ ಭಾಷೆ ಐತಿ ನಿಮ್ಮದು. ಉಳಿದವ್ರ ಸಬ್ಜೆಕ್ಟ್ಗಿಂತ ನಿಮ್ಮ ಸಬ್ಜೆಕ್ಟ್ ಡಿಮಾಂಡೆಡ್ ಸಬ್ಜೆಕ್ಟ್. ಮತ್ತು ದುಡ್ಡು ಕೊಟ್ಟು ನೌಕರಿ ಹೋಗೋದಕ್ಕಿಂತ ಒಂದು 6 ತಿಂಗಳು ಕೂತು, 6 ತಿಂಗಳಿಲ್ರಿ ಸರ್, ಒಂದು 2 ತಿಂಗಳು ಕೂತು ಕರೆಕ್ಟ್ ಓದಿದ್ರೆ ಫುಲ್ ಹಿಂಗೆ ಮನಿತನಕ್ಕೆ ಆರ್ಡರ್ ಬಂದುಬಿಡ್ತೈತಿ. ಗೌರ್ಮೆಂಟ್ ಈಸ್ ರೆಡಿ ಟು ಗಿವ್ ದ ಆರ್ಡರ್ಸ್, ಬಟ್ ಆರ್ಡರ್ ಟೇಕರ್ಸ್ ಆರ್ ನಾಟ್ ಅವೈಲೇಬಲ್. ದೇ ಆರ್ ನಾಟ್ ರೀಚೇಬಲ್. ಯಾಕಂದ್ರೆ ಈ ಬಾರಿ 35% ಇಟ್ಟನ್ರಿ. ಹೊಡಿ 35% ಅಟ್ಲೀಸ್ಟ್ ಮಾರ್ಕ್ಸ್ ತೊಗೊಳ್ಳೇಬೇಕು ನೀವು, ಅಂದರೆ ನೀವು ಸೆಲೆಕ್ಷನ್. 35 ಮಾರ್ಕ್ಸ್ ತೊಗೊಂಡ್ರೆ ಅಂದ್ರೆ ನೀವು ಸೆಲೆಕ್ಷನ್ ಆಗೋದೇ ಇಲ್ಲ. ಮೊದಲು ಹಂಗೆ ಇತ್ತು, ಬರೀ ಹೋಗಿ ಎಕ್ಸಾಮ್ ಕೂಳ್ತಿದ್ರಿ, ಯಾರೂ ಕ್ಯಾಂಡಿಡೇಟ್ ಇರಲಿಲ್ಲ ಅಂದ್ರೆ ನೌಕರಿ ಸಿಗ್ತಿತ್ತು. 2016 ಆಗಿದ್ದ ಘಟನೆ ಅದ ರೀ. ಓಪನ್ ಆಗಿ ಹೇಳ್ತೀನಿ, ಪಾಪ ಅವ್ರ ಹೆಸರು ಹೇಳಂಗಿಲ್ಲ ರೀ ನಾನು. ಅವರು ವಿಜಯಪುರದವ್ರು, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕರೆದಿದ್ರು. ಅರ್ಜಿ ಹಾಕಿದ್ರು. ಅಮ್ಮ KCET ಪಾಸ್ ಆಗ್ಯಾರ ಅವ್ರು, ಅರ್ಜಿ ಹಾಕಿದ್ರು. ಅಸಿಸ್ಟೆಂಟ್ ಪ್ರೊಫೆಸರ್ದೊಳಗೆ ಆ ಅಮ್ಮಗೆ 300ಕ್ಕೆ ಮಾರ್ಕ್ ಎಷ್ಟು ಬರ್ಬೇಕ್ರಿ? 300ಕ್ಕೆ ನೋಡ್ರಿ, 300ಕ್ಕೆ ನನಗೆ ಬಿದ್ದಿದ್ದು 178, 180 ಕ್ಲೋಸ್ ಆಗಿದೆ ರೀ. ಒಂದೇ ಮಾರ್ಕ್ಸ್ಲಿಂದ ನಾವು ಹೊಯ್ಕೋತ ಹೋಗಿನ್ರಿ. ಇಲ್ಲಂದ್ರೆ ಇಟ್ಟತನ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಿದ್ರಿ. ಆ ಅಮ್ಮಗೆ 300ಕ್ಕೆ 54 ಮಾರ್ಕ್ಸ್ ಅದಾವ್ರಿ. 354 ಅವ್ರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಅವರು. ಯಾಕೆ ಗೊತ್ತದ್ರಿ? ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಯಾರ ಅವ್ರಿಗೆ ಎಲ್ಲರಿಗೆ ನೌಕರಿ ಸಿಕ್ಬಿಡ್ತು. ಯಾಕಂದ್ರೆ ಪೋಸ್ಟೇ ಖಾಲಿ ಉಳಿದಿತ್ತು ರೀ. HKದೊಳಗೆ ಪೋಸ್ಟೇ ಖಾಲಿ ರೀ. KCET ಪಾಸ್ ಆದವರು, ನೆಟ್ ಪಾಸ್ ಆದವರು, ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ ಒಬ್ಬರು ಇರಲಿಲ್ಲ. ಕೇಳ್ತಿದ್ರು, ಯಾರಿದ್ರೇನ್ರಿ ಅಂತಂದದ್ದು. ಇಲ್ಲಂದ್ರೆ ನೋಡ್ರಿ, ಅಮ್ಮಗೆ 54 ರೀ. ಅಮ್ಮಗೆ ನಾನು ಅಂದ್ರೆ ಡಿಸ್ರೆಸ್ಪೆಕ್ಟ್ ತಪ್ಪು ತಿಳ್ಕೊಬಿಡ್ರಿ, ಅವ್ರ ಹೆಸರು ಹೇಳಿಲ್ಲ ಬಿಡ್ರಿ ನಾನು. ಬಟ್ ಅವ್ರು ನೌಕರಿ ಆಯ್ತಿಲ್ಲ. ಈಗ ಹಂಗಿಲ್ರಿ. ಅಟ್ಲೀಸ್ಟ್ 35% ನೀವು ತೊಗೊಳ್ಳೇಬೇಕು, ಅಂದ್ರೆ ನೀವು ಸೆಲೆಕ್ಷನ್ ಇದ್ದಂಗೆ. ಸೊ ಪ್ಲೀಸ್, ಇನ್ನು ಮುಂದಿನ ಭಾಗ ಏನದ ನೋಡ್ರಿ, 3ನೇ ಭಾಗ ರೈಟಿಂಗ್ ಸ್ಕಿಲ್ ಮೇಲಿನ ಪ್ರಶ್ನೆಗಳನ್ನು ಹೇಗೆ ಕೇಳುತ್ತಾರೆ, ಇದ್ರೆ ಹೇಗೆ ಡಿಟೇಲಾಗಿ ಒಂದ್ರ ಬಗ್ಗೆ ಆಮೇಲೆ ಹೇಳೋಣಂತ. ಸುಮ್ಮನೆ ಈಗ ನಾವು ಒಂದು ಓವರ್ ಆಲ್ ಬ್ಲೂ ಪ್ರಿಂಟನ್ನು ಹೇಳಿದ್ದೇನೆ. ಐ ಥಿಂಕ್ ಯು ಅಂಡರ್ಸ್ಟುಡ್ ಮೈ ವರ್ಡ್ಸ್. ಐ ಥಿಂಕ್ ಯು ಪ್ರಾಪರ್ಲಿ grasped what I said, what I explained. ಓಕೆ, ಗ್ಯಾರಂಟಿ HSTR ಪರೀಕ್ಷೆ ಪಾಸಾಗಿ ನೀವು ಹೈಸ್ಕೂಲ್ ಟೀಚರ್ ಆಗೇ ಆಗುತ್ತೀರಿ ಎಂಬ ಬಲವಾದ ನಂಬಿಕೆ ನನ್ನದಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ.